ವಿಚಾರದಲ್ಲಿ ಪೊಲಿಟಿಕಲ್ ಆಗಿ ಇಡಿ ದಾಳಿ ಹಿಂದೆ ಕಾಂಗ್ರೆಸ್ನ ಮಹಾ ನಾಯಕರೊಬ್ಬರ ಕೈವಾಡ ಇದೆ ಅನ್ನೋದು ಗಂಭೀರ ಆರೋಪನ ಕುಮಾರಸ್ವಾಮಿ ಅವರು ನೆನ್ನೆ ಮಾಡಿದ್ದಾರೆ. ಅಂದ್ರೆ ಪರಮೇಶ್ವರ್ ಅವರು ಇಡಿ ದಾಳಿಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ಕೊಟ್ಟಿರುವಂತೆ ಕೂಡ ಆ ಮಹಾನಾಯಕ ಅನ್ನುವಂಥ ವಿಚಾರ ಇದೆ. ನೋಡಿ, ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಸ್ಪಷ್ಟವಾಗಿ ಏನನ್ನು ಕೂಡ ಹೇಳೋದಿಲ್ಲ. ನಾನು ಅವರನ್ನು 20 ವರ್ಷದಿಂದ ಅದಕ್ಕಿಂತ ಹೆಚ್ಚು ವರ್ಷದಿಂದ ನಾನು ನೋಡಿದ್ದೀನಿ. ಅವ್ರ ರಾಜಕೀಯ ಜೀವನಕ್ಕೆ ಸಕ್ರಿಯವಾಗಿ ಬಂದಂತ ಅವ್ರು ಯಾವಾಗಲೂ ಕೂಡ ಹಿಟ್ ಅಂಡ್ ರನ್. ಸುಮ್ಮನೆ ಏನೋ ಹೇಳೋದು, ನನ್ನ ಜೇಬಲ್ಲಿ ಏನೋ ಇದೆ, ನನ್ನ ಕೈಯಲ್ಲಿ ಏನೋ ಇದೆ, ನನ್ಗೇನೋ ಮಾಹಿತಿ ಇದೆ, ಸೂಕ್ತ ಸಮಯದಲ್ಲಿ ಹೇಳ್ತೀನಿ. ಆ ಸೂಕ್ತ ಸಮಯ ಯಾವತ್ತೂ ಕೂಡ ಬಂದೂ ಇಲ್ಲ. ಮತ್ತು ಅನೇಕ ಸಂದರ್ಭ ಅವ್ರ ಸೂಕ್ತ ಸಮಯ ಬಂದು ಹೇಳಿದಾಗ ಅದರಲ್ಲಿ ಯಾವುದೇ ರೀತಿಯ 1% ಕೂಡ ಅದರಿಂದ ಏನೋ ಹೊಸ ವಿಷಯ ಹೊರಗೆ ಬಂದಿಲ್ಲ. ಆದ್ರಿಂದ ಅವರ ಪ್ರತಿ ಸಲ ಇದೇ ತರ ಮಾತಾಡ್ತಾರೆ. ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಡೋಕೆ ಹೋಗೋದಿಲ್ಲ. ನೋಡಿ, ಸುಮ್ಮನೆ ಇವೆಲ್ಲ ಇಡಿ ಯಾರ್ದು? ಇಡಿ ಇವಾಗ ದುರುಪಯೋಗ ಪಡಿಸ್ತಾ ಇರೋರು ಯಾರು? ಇವತ್ತು ಸುಪ್ರೀಂ ಕೋರ್ಟೇ ಇಡಿ ಇಲಾಖೆನ ಚೀಮಾರಿ ಆಗ್ತಾ ಇದೆ, ಪದೇ ಪದೇ ಆಗ್ತಾ ಇದೆ. ಆ ಇಡಿ ಸಂಸ್ಥೆಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ಈ ತರ ಬಯಸ್ಕೊಳ್ಬೇಕು ಒಂದು ಸಂಸ್ಥೆ? ಅದು ಉನ್ನತ ಸಂಸ್ಥೆ, ಇದು ತನಿಖಾ ಸಂಸ್ಥೆ. ಇದು ಎಷ್ಟು ನಿಷ್ಪಕ್ಷಪಾತವಾಗಿ ಇರಬೇಕು ಅಂತ ಹೇಳಿದ್ರೆ ಯಾರಿಗೂ ಕೂಡ ಅನುಮಾನ ಬರಬಾರ್ದು. ಆದ್ರೆ ಇವತ್ತು ಅದನ್ನೆಲ್ಲ ಬಿಟ್ಟು ಅವರು ಬಿಜೆಪಿ ಪಾರ್ಟಿಯ ಒಂದು ಸಂಸ್ಥೆ ಆಗೋಗಿದೆ. ಅದರಿಂದ ಸುಪ್ರೀಂ ಕೋರ್ಟ್ ಮೊನ್ನೆನೂ ಕೂಡ ಇಡಿ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ. ಅದು ಹಿಂದೆನೂ ಕೂಡ ಮಾತಾಡಿದ್ದಾರೆ. ಆದ್ರೆ ಈ ಸಂಸ್ಥೆ ಇವತ್ತು ಪೊಲಿಟಿಕಲ್ ವೆಂಡೇಟಾಗಿ ಉಪಯೋಗಿಸ್ಕೊಂಡ್ರೆ ಇದು ಖಂಡಿತ ಒಪ್ಪುವಂಥದ್ದಲ್ಲ. ಈ ತರ ನಮ್ಮ ದೇಶದಲ್ಲಿ ಆಗ್ಬಾರ್ದು. ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕು, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಆದ್ರೆ ಇದು ಇಡಿ ಅವರು ಕೇವಲ ಬಿಜೆಪಿಯನ್ನ ವಿರೋಧ ಮಾಡತಕ್ಕಂಥವ್ರು, ಬಿಜೆಪಿ ಜೊತೆ ಇಲ್ಲದೆ ಇರತಕ್ಕಂಥವ್ರು, ರಾಜಕೀಯವಾಗಿ ಮತ್ತು ಬೇರೆ ಬೇರೆ ಬಿಸ್ನೆಸ್ ವ್ಯಾಪಾರ ಮಾಡೋರ ಮೇಲೂ ಕೂಡ ಅವ್ರನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಎಲ್ಲಾ ತರ ಕ್ರಮ ಆಗ್ತಾ ಇದೆ. ಇದು ದೇಶಕ್ಕೆ ಒಳ್ಳೇದಾ? ಇದು ಇಡಿಗೆ ಏನಾದ್ರೂ ಇವತ್ತಿನ ದಿವಸ ಆ ಸಂಸ್ಥೆ ಬಗ್ಗೆ ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ? ಜನ ನೋಡ್ತಾರೆ ಇದನ್ನೆಲ್ಲ. ಅದಕ್ಕೋಸ್ಕರ ಇದೆಲ್ಲ ಇಡಿ ಹೋಗ್ತಾ ಇರೋದ್ರಿಂದ ಎಲ್ರಿಗೂ ಗೊತ್ತು ರಾಜಕೀಯ ಕಾರಣದಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ವ್ಯಾಲ್ಯೂ ಕಮ್ಮಿ ಆಯ್ತಲ್ಲ ಸಂಸ್ಥೆಗಳು ಉಳಿಸ್ಬೇಕು. ನಾವು ಸಂಸ್ಥೆಗಳನ್ನ ಈ ರೀತಿ ನಾಶ ಮಾಡಬಾರ್ದು. ಅದಕ್ಕೆ ನಾನು ಹೇಳೋದು, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ದಯವಿಟ್ಟು ಇದನ್ನ ನಿಮ್ಮ ಒಂದು ಅಂಗ ಸಂಸ್ಥೆಯ ತರ ಉಪಯೋಗಿಸ್ಕೋಬೇಡಿ. ಇಡಿ ಇರ್ಬೋದು, ಐಟಿ ಇರ್ಬೋದು, ಸಿಬಿಐ ಇರ್ಬೋದು, ಯಾವುದೇ ಕೇಂದ್ರದ ಒಂದು ಕೇಂದ್ರ ಅಡಿಯಲ್ಲಿರುವ ಸಂಸ್ಥೆಗಳನ್ನ ದಯವಿಟ್ಟು ಅದನ್ನ ಉಳಿಸಿ ಬೆಳೆಸಿ. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕಾದ್ರೆ ಈ ಸಂಸ್ಥೆಗಳೆಲ್ಲ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ನಡೆಯತಕ್ಕಂಥದ್ದು ಬಹಳ ಮುಖ್ಯ. ಅದನ್ನ ನೀವು ನಾಶ ಮಾಡಬೇಡಿ ಅಂತ ನನ್ನ ಮನವಿ ಮೋದಿ ಸರ್ಕಾರಕ್ಕೆ. ಇನ್ನೊಂದು ರಾಮನಗರ ಜಿಲ್ಲೆ ವಿಚಾರವಾಗಿ ಅಧಿಕಾರ ಮತ್ತೆ ನಾವು ಅಧಿಕಾರಕ್ಕೆ ಬಂದಾಗ ನೋಡಿ, ಇದು ಸಣ್ಣ ವಿಷಯ. ಸುಮ್ಮನೆ ಅವರು ಇದಕ್ಕೆ ಯಾರು ಕೂಡ ವಿರೋಧ ಮಾಡ್ತಾ ಇಲ್ಲ. ಯಾರು ಒಬ್ಬರಾದ್ರು ಸಾರ್ವಜನಿಕರು ಯಾಕೆ ಮಾಡಿದ್ರಿ ಅಂತ ಕೇಳಿದಾರ? ಇವರು ಅವರ ವೈಯಕ್ತಿಕ ಪ್ರತಿಷ್ಠೆ ಅಷ್ಟೇ, ವೈಯಕ್ತಿಕ ಪ್ರತಿಷ್ಠೆ. ಅದು ಬಿಟ್ರೆ ಇನ್ನೇನು ಇಲ್ಲ. ಇದು ಮೊದಲಿಂದನೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಹಿಂದೆ ನೀವು ನೋಡಿದಾಗ ಇತಿಹಾಸ ಇದೆಲ್ಲ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿತ್ತು. ಕನಕಪುರ, ಮಾಗಡಿ ಇವೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿತ್ತು. ಆಯ್ತಾ? ಅದರಿಂದ ಬೆಂಗಳೂರು ಏನ್ ಮೊದಲು ಆ ಹೆಸರು ಸೇರಿತ್ತು ಅದನ್ನ ವಾಪಸ್ ಕೊಟ್ಟಿದೀವಿ ಅಷ್ಟೇ. ಮತ್ತು ಅದು ಬೆಂಗಳೂರಿನ ಇದು ಗ್ರೇಟರ್ ಬೆಂಗಳೂರು ಆಗಿದೆ. ಮತ್ತು ಸ್ಯಾಟಲೈಟ್ ಟೌನ್ಶಿಪ್ಸ್ ಎಲ್ಲ ಬರ್ತಾ ಇದೆ. ಇದು ಇನ್ನೂ ಹೆಚ್ಚಾಗಿ ಅಂದ್ರೆ ಇದು ಹೆಸರಿಂದ ಏನ್ ಬದಲಾವಣೆ ಆಗಲ್ಲ. ಹೆಸರು ಬಂದಾಗ ಏನಾಗ್ತದೆ, ಅದೊಂಥರ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಇದೆ. ಬೆಂಗಳೂರು ಅಂತ ಹೇಳಿದ ತಕ್ಷಣ ಅದೊಂದು ಬ್ರ್ಯಾಂಡ್ ವ್ಯಾಲ್ಯೂ. ಸೊ ಅದಕ್ಕೆ ಆ ಪ್ರದೇಶಗಳು ಕೂಡ ಬೆಂಗಳೂರಿಗೆ ಸೇರಿದೆ ಅಂತ ಜನ ಅಟ್ರಾಕ್ಟ್ ಆಗ್ತಾರೆ. ಇನ್ವೆಸ್ಟ್ಮೆಂಟ್ ಬರ್ತದೆ, ಜನ ಅಲ್ಲಿ ಬಂದು ಬಂಡವಾಳ ಹೂಡಿಕೆ ಮಾಡ್ತದೆ, ಅದು ಉದ್ಯೋಗ ಸೃಷ್ಟಿ ಆಗ್ತದೆ. ಆ ಜನರಿಗೇನೆ ಒಳ್ಳೇದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.